ಎಲ್ಲ ವಿದ್ಯಾರ್ಥಿಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮನಸ್ಸಲ್ಲಿ ಒಂದು ಡಾಕ್ಟರ್ ಆಗಬೇಕು ಅಂದರೆ ನೀವು ಖಂಡಿತ ನೀವು ಅದನ್ನು ಸಾಧನೆ ಮಾಡಬೇಕು ಅಂದರೆ ನೀವು ಒಂದು ಒಳ್ಳೆ ಕೋಚಿಂಗ್ ಬೇಕೇ ಬೇಕಾಗುತ್ತೆ. ಆ ಕೋಚಿಂಗು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿದೆ. ಲೈಫಲ್ಲಿ ನೀವು ಡಾಕ್ಟರ್ ಆಗಲೇಬೇಕು ಅಂದರೆ ಈ ಒಂದು ಕೋರ್ಸಸ್ನ ತೊಗೊಂಡು ನೀವು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ. ಮನಸ್ಸಲ್ಲಿ ಛಲ ಇಟ್ಕೊಂಡು ಬಂದರೆ ಖಂಡಿತ ನಿಮ್ಮ ಒಂದು ಏನು ಅಂದ್ಕೊಂಡಿರ್ತೀರೋ ಆ ಗುರಿನ ಸಾಧನೆ ಮಾಡ್ಬೋದು. ನಮಸ್ತೆ ಎಲ್ಲ ಹಳ್ಳಿ ಟಿ ವಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾಯಿದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾಯಿದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾಯಿದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನೀಟು ಮತ್ತು CET ಎರಡು ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತೀವಿ ಅಂದರೆ, ನೀಟಲ್ಲಿ PCB ಬರುತ್ತೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಒಂದು ಹ್ಯಾಡ್ ಮಾಡಿ ಕೊಟ್ಟಾಗ ಅವರು ನೀಟು ಮತ್ತು CET ಎರಡೂ ಬರಿಬೋದು ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಬೆಳಗ್ಗೆ 8ರಿಂದ ಸಾಯಂಕಾಲ 8ವರೆಗೂ ಕೋಚಿಂಗ್ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ, ಮ್ಯಾಥಮೆಟಿಕ್ಸು ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಇರುತ್ತೆ. ಅಂದರೆ 90 ಮಿನಿಟ್ಸ್ ಪಾಠ ಮಾಡ್ತೀವಿ. ಮತ್ತು ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಮತ್ತು ನಾವು ಪ್ರತಿದಿನ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಎಸ್ಟರ್ಡೇ ಏನು ಪಾಠ ಆಗಿದೆ, ಆ ಪಾಠದಲ್ಲಿ ಏನು ವೇರಿಯೇಷನ್ ಇದ್ದರೂ ಅವ್ರಿಗೆ ಏನು ತಪ್ಪಿದ್ರೂ ಕೂಡ ಅಲ್ಲೇ ಕರೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ತೊಗೊಳ್ತಾ ಹೋಗ್ತೀವಿ. ಮಕ್ಕಳು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ನಮ್ಮ ಸ್ಟಡಿ ಮೆಟೀರಿಯಲ್ಸ್ ತುಂಬ ವಿಶೇಷವಾಗಿರುತ್ತೆ. ಹೇಗೆ ಅಂದರೆ, ಪ್ರತಿ ಸ್ಟಡಿ ಮೆಟೀರಿಯಲ್ಲು ನಾವು ಥಿಯರಿ ಹೈಲೈಟ್ ಮಾಡಿರ್ತೀವಿ. ಥಿಯರಿ ಹೈಲೈಟ್ ಜೊತೆಗೆ MCQs ಕ್ವಶನ್ ಕೊಟ್ಟಿರ್ತೀವಿ. MCQs ಕ್ವಶನ್ಸ್ ಆದ ತಕ್ಷಣ ಇಂಟ್ಸು ಸೊಲ್ಯೂಷನ್ ಕೊಟ್ಟಿರ್ತೀವಿ ಸರ್. ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಬಂದು ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ. ಬಾಯ್ಸ್ಗೆ ಸಪ್ರೇಟು, ಗರ್ಲ್ಸ್ಗೆ ಸಪ್ರೇಟ್ ಕೊಡ್ತೀವಿ ಸರ್. ಈಗ ಬಾಯ್ಸ್ಗೆ ಏನು ಮಾಡ್ತೀವಿ ಅಂದರೆ, ಒಂದು ಕಡೆ ಹಾಸ್ಟೆಲಲ್ಲಿ ಒಂದು ಫ್ಲೋರಲ್ಲಿ ಹಾಸ್ಟೆಲ್ನ ನಾವು ಇಟ್ಟರೆ ಅಲ್ಲಿ ಏನೇ ಕೋಚಿಂಗ್ ಇರುತ್ತೆ, ಅಲ್ಲೇ ವಸತಿ ಸೌಕರ್ಯ ಎಲ್ಲ ಇರುತ್ತೆ, ಊಟ ವಸತಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಅನ್ವಾಂಟೆಡ್ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ. ಒಂದೇ ಕಡೆ ಇರೋದ್ರಿಂದ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಬರ್ತದೆ. ಇದೇ ಥರ ಹೆಣ್ಮಕ್ಳು ಕೂಡ ಒಂದೇ ಕಡೆ ಹಾಸ್ಟೆಲ್ ಇಟ್ಟಿರ್ತೀವಿ. ಆ ಹಾಸ್ಟೆಲ್ ಏನಾಗುತ್ತೆ, ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ, ವಾರ್ಡನ್ಸ್ ಇರ್ತಾರೆ. ಪ್ರತಿ ಫ್ಲೋರಲ್ಲೂ ಕೂಡ ನಾವು ವಾರ್ಡನ್ ಇಟ್ಟಿರ್ತೀವಿ ಸರ್. ಊಟದ ವ್ಯವಸ್ಥೆ ಬಂದಾಗ ಬೆಳಗ್ಗೆ ವೆರೈಟಿ 2 ಟೈಪ್ಸ್ ವೆರೈಟಿ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇರುತ್ತೆ. ಮತ್ತು ಮಧ್ಯ ನಾವು 4:15 ಹಂಗೆ ಸ್ನ್ಯಾಕ್ಸ್ ಬ್ರೇಕ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಇಲ್ಲಿ ವೆಜ್ ಮಾತ್ರ ಇರುತ್ತೆ ನಮ್ಮಲ್ಲಿ. ಈಗ ಹಾಸ್ಟೆಲ್ ಇರೋ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ, ಬೆಳಗ್ಗೆ 8ರಿಂದ ಸಾಯಂಕಾಲ ನಾವು 4:15ವರೆಗೂ ಟೀಚಿಂಗ್ ಆಗುತ್ತೆ, ಡೈಲಿ ಟೆಸ್ಟ್ ಕೂಡ ಆಗುತ್ತೆ. ಆಫ್ಟರ್ 5 o'clock ಏನು ಮಾಡ್ತೀವಿ, 5ರಿಂದ 8ವರೆಗೂ ನಾವು ಪ್ರಾಕ್ಟೀಸ್ ಸೆಷನ್ ಅಂತ ಮಾಡಿಸ್ತೀವಿ. ಈ ಪ್ರಾಕ್ಟೀಸ್ ಸೆಷನ್ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಪಾಠ ಏನಾಗಿರುತ್ತೆ ಅದರಲ್ಲಿ ಡೌಟ್ ಕ್ಲಾರಿಫಿಕೇಷನ್ಸ್ ಇರ್ಬೋದು, ಡೌಟ್ಸ್ ಇರ್ಬೋದು, ಟೆಸ್ಟಲ್ಲಿ ಡೌಟ್ ಇರ್ಬೋದು, ಅದನ್ನು ಆ ರಿಲೇಟೆಡ್ ಟೀಚರ್ ಇದ್ದು ಅದನ್ನು ಕ್ಲಾರಿಫೈ ಮಾಡಿಕೊಡ್ತಾರೆ ಸರ್. ಅದಾದಮೇಲೂ ಕೂಡ 8 o'clock ಆದಮೇಲೆ ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ, ಕೂರಿಸಿ ನಾವು ಓದಿಸ್ತೀವಿ. ಆ ರಿಲೇಟೆಡಾಗೆ ಜೂನಿಯರ್ ಲೆಕ್ಚರರ್ ಕೂಡ ಇರ್ತಾರೆ, ವಾರ್ಡನು ಕೂಡ ಇದ್ದು ಅವ್ರನ್ನ ಮಾನಿಟರಿಂಗ್ ಮಾಡ್ತೀವಿ ಸರ್ ನಾವು. ಪ್ರತಿಯೊಬ್ಬರು ಪೋಷಕರಲ್ಲೂ ಮತ್ತು ವಿದ್ಯಾರ್ಥಿಗಳಿಗೂ ಇದೊಂದು ಆತಂಕ ಇರುತ್ತೆ. 30 ದಿನದಲ್ಲಿ ಹೇಗೆ ಸಕ್ಸಸ್ ಆಗ್ತೀವಿ, ಹೇಗೆ ನಾವು ಒಂದು ರಿಸಲ್ಟ್ ಬರುತ್ತೆ, ರ್ಯಾಂಕ್ ಬರುತ್ತೆ ಅನ್ನೋದು ಮನಸ್ಸಲ್ಲಿ ಇದ್ದಿರುತ್ತೆ. ಅದು ಹೇಗೆ ಅಂತಂದರೆ, ನಾವು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಓನ್ಲಿ ಕಾನ್ಸೆಪ್ಟ್ ಅಂದರೆ ನೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಸರ್. ಮೆರಿಟ್ ಸ್ಟೂಡೆಂಟ್ಸ್ಗೆ ಖಂಡಿತ ನಾವು ಫೀಸಸಲ್ಲಿ ರಿಯಾಯಿತಿ ಇರುತ್ತೆ, ಮತ್ತು ಸಿಂಗಲ್ ಪೇರೆಂಟ್ಸ್ಗೆ ನಾವು ಫೀಸಸಲ್ಲೂ ಕೂಡ ರಿಯಾಯಿತಿ ಕೊಡ್ತೀವಿ ಸರ್. ಕ್ರ್ಯಾಶ್ ಕೋರ್ಸಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ. ಈಗ ಆಲ್ರೆಡಿ ಕ್ರ್ಯಾಶ್ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಏನಂದರೆ, ಲಿಮಿಟೆಡ್ ಸೀಟ್ ಇರೋದ್ರಿಂದ ಯಾರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಫೀಸಲ್ಲೂ ಕೂಡ ರಿಯಾಯಿತಿ ಇರುತ್ತೆ. ಮತ್ತು ಹಾಸ್ಟೆಲ್ ವ್ಯವಸ್ಥೆ ಬೇಕಾಗಿರೋರು ಇಮಿಡಿಯೇಟು ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಾಸ್ಟೆಲ್ ವ್ಯವಸ್ಥೆನ ಅವರು ಬುಕಿಂಗ್ ಮಾಡ್ಕೋಬೇಕಾಗ್ತದೆ. ನಮ್ಮ ಕ್ರ್ಯಾಶ್ ಕೋರ್ಸು ಮಾರ್ಚ್ 19 ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ನೀಟ್ ಅವ್ರಿಗೆ ನೀಟ್ ಎಕ್ಸಾಮ್ ಇನ್ನೂ ದಿನವರೆಗೂ ಕೋಚಿಂಗ್ ಕೊಡ್ತೀವಿ. ಅಂದರೆ May 4th ಕೋಚಿಂಗ್ ಇರುತ್ತೆ ನೀಟ್ ಅವ್ರಿಗೆ. ಅಂದರೆ ಮಾರ್ಚ್ 19 May 4th ಇರುತ್ತೆ. CET ಅವ್ರಿಗೆ ಮಾರ್ಚ್ 19 ಏಪ್ರಿಲ್ 17 ಕೋಚಿಂಗ್ ಕೊಡ್ತೀವಿ ಸರ್. ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ನೀಟು ಮತ್ತು CET ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಮನಸ್ಸಲ್ಲಿ ಛಲ ಇಟ್ಕೊಂಡು ಬಂದರೆ ಖಂಡಿತ ನಿಮ್ಮ ಒಂದು ಏನು ಅಂದ್ಕೊಂಡಿರ್ತೀರೋ ಆ ಗುರಿನ ಸಾಧನೆ ಮಾಡ್ಬೋದು. ನಮ್ಮ ಕಡೆಯಿಂದ ನಂಬರ್ 1 ಫ್ಯಾಕಲ್ಟೀಸನ್ನು ನಾವು ಟೀಚ್ ಮಾಡ್ತೀವಿ. ಆ ಫ್ಯಾಕಲ್ಟೀಸ್ ನಿಮಗೆ ಒಳ್ಳೆ ಸಪೋರ್ಟ್ ಕೊಟ್ಟು, ಒಳ್ಳೆ ಟೀಚಿಂಗ್ ಕೊಟ್ಟು ನಿಮ್ಮನ್ನ ಸಕ್ಸಸ್ ಮಾಡೋಕ್ಕೆ ನಾವು ನಿಮ್ಮ ಜೊತೆ ಯಾವಾಗಲೂ ನಾವು ಕೈ ಜೋಡಿಸ್ತೀವಿ. ಎಕ್ಸೆಲ್ ಅಕಾಡೆಮಿ
ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಸರ್, ಈಗ ಈ ಕೋಚಿಂಗ್ ತೊಗೊಳೋದ್ರಿಂದ ಅವರಿಗೆ ನೀಟ್ ಮತ್ತು CET ಏನಿದೆಯಲ್ಲ ಆ ಮಾರ್ಕ್ಸ್ ಆಧಾರದ ಮೇಲೇ ಅವರ ಒಂದು ರ್ಯಾಂಕಿಂಗು ಮತ್ತು ಅವರು ಮೆಡಿಕಲ್ ಸೀಟ್ ಆಗೋದು. ಅದರಿಂದ ಅವರು ಈ ಕೋಚಿಂಗ್ ತೊಗೊಂಡಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಸ್ಕೋರ್ ತೊಗೊಳಕ್ಕೆ ಈಸಿ ಆಗ್ತದೆ ಸರ್. ಈಗ ಎಲ್ಲ ವಿದ್ಯಾರ್ಥಿಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮನಸ್ಸಲ್ಲಿ ಒಂದು ಡಾಕ್ಟ್ರ್ ಆಗಬೇಕು ಅಂದರೆ ನೀವು ಖಂಡಿತ ನೀವು ಅದನ್ನು ಸಾಧನೆ ಮಾಡಬೇಕು ಅಂದರೆ ನೀವು ಒಂದು ಒಳ್ಳೆ ಕೋಚಿಂಗ್ ಬೇಕೇ ಬೇಕಾಗುತ್ತೆ. ಆ ಕೋಚಿಂಗು ಎಕ್ಸೆಲ್ ಅಕಾಡೆಮಿಕ್ಸಲ್ಲಿದೆ. ಈ ಎಕ್ಸೆಲ್ ಅಕಾಡೆಮಿ ವಿಶೇಷತೆ ಏನಂತಂದರೆ, ನಂಬರ್ 1 ಫ್ಯಾಕಲ್ಟೀಸನ್ನು ನಾವು ಟೀಚ್ ಮಾಡ್ತೀವಿ ಮತ್ತು ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರ್ ಸೀಟ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಅದರಿಂದ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಈಗ ಇದ್ರ ಬಗ್ಗೆ ಏನೂ ಸ್ವಲ್ಪ ಗೊತ್ತಿಲ್ಲ ಅಂದರೂ ಕೂಡ ನೀವು ಇದು ಮಾಡೋದು ಬೇಡ. ನಮ್ಮ ಹತ್ರ ನಾವು ನೇರ ಭೇಟಿ ಮಾಡಿದ್ರೆ ಖಂಡಿತ ನಿಮಗೆ ಸಲಹೆ ಬೇಕು ನಾವು ಕೊಡ್ತೀವಿ. ನಿಮ್ಮ ಲೈಫಲ್ಲಿ ನೀವು ಡಾಕ್ಟರ್ ಆಗಲೇಬೇಕು ಅಂದರೆ ಈ ಒಂದು ಕೋರ್ಸಸ್ನ ತಗೊಂಡು ನೀವು ಹೋದರೆ ಖಂಡಿತ ಸಕ್ಸಸ್ ಆಗ್ತದೆ. ನನ್ನ ಕಡೆಯಿಂದ ಈ ಒಂದು ಸಲಹೆ ಇರುತ್ತೆ.